ಇದು ಬಂದು ಬಾರ್ಬುಡಾಸ್ ಚೆರಿ ಅಂತ. ಇದು ಈ ರೀತಿ ರೆಡ್ ಇದ್ದಾಗ ಒಂದು ಸತಿ ನಾವು ತಿಂದು ಅದು ಸ್ವಲ್ಪ ಹುಳಿ ಹುಳಿ ಅನಿಸುತ್ತೆ. ದೆನ್ ಬ್ಲ್ಯಾಕ್ಗೆ ಏನಾದರೂ ಟರ್ನ್ ಆಗುತ್ತಾ ನೋಡಬೇಕು, ಅಥವಾ ಇನ್ನೂ ಸ್ವಲ್ಪ ರೈಪ್ ಆದಮೇಲೆ ತಿಂದರೆ ಹೆಂಗಿರುತ್ತೆ ಅಂತ. ಇದು ಆಲ್ಮೋಸ್ಟ್ ಒಂದು ವರ್ಷ ಒಂದೂವರೆ ವರ್ಷ ಇರ್ಬೋದಲ್ಲ. ಇದು 1.5 ವರ್ಷದ ಗಿಡ. ಇದು ಆಲ್ರೆಡಿ ಒಂದು 2-3 ಹಣ್ಣು ತಿಂದಿದ್ದೀವಿ. ಇದ್ರದ್ದು ಚೆರಿ, ಬಾರ್ಬುಡಾಸ್ ಚೆರಿ ಅಂತ. ಇನ್ನೊಂದು ಚೆರಿನೂ ಇದೆ, ಅದು ಬ್ಲ್ಯಾಕ್ ಆಗಿ ಬರುತ್ತಂತೆ. ಕಾಯಿ ಬಂದಾಗ ಅದು ಗ್ರೀನ್ ಆಗಿರುತ್ತೆ, ಬ್ಲ್ಯಾಕ್ ಆಗಿ ಬರುತ್ತೆ. ಸೊ ಆ ಕಡೆ ಇರೋದು ವೆಟ್ರಿವೇರ್ಗೆ ಕನ್ನಡದಲ್ಲಿ ಏನಂತಾರೆ, ಇದು ನಿಮಗೆ ಈ ಬೇರನ್ನು ಎಣ್ಣೆಗಳಲ್ಲೆಲ್ಲ ಬರೆಸ್ತಾರೆ. ತಮಿಳಲ್ಲಿ ವೆಟ್ರಿವೇರ್ ಅಂತಾರೆ, ಕನ್ನಡದಲ್ಲಿ ಹೆಸರು ಲಾವಂಚ. ಕನ್ನಡದಲ್ಲಿ ಲಾವಂಚ ಅಂತಾರೆ. ಅದ್ರ ಬೇರುಗಳು ನೀರು ಶುದ್ಧಿ ಮಾಡೋದಕ್ಕೆ ಮತ್ತು ಕೊಬ್ಬರಿ ಎಣ್ಣೆಗಳೆಲ್ಲನೂ ಅದ್ರ ಬೇರೆ ಹಾಕಿರ್ತಾರೆ. ನೀವು ಯಾವುದಾದ್ರು ಡಬ್ಬ ತೊಗೊಂಡ್ರೆ ಕೊಬ್ಬರಿ ಎಣ್ಣೆಯಲ್ಲಿ ನೋಡ್ಬೋದು. ಕೂದಲಿಗೂ ಒಳ್ಳೆಯದು. ಸೊ ಅದು ನಮ್ಮ ನ್ಯಾಚುರಲ್ ಫ್ರಿಡ್ಜ್ ಮಡಿಕೆ ಒಳಗೆ ಇಟ್ಟಿದ್ದೀವಿ. ಕಾಣಿಸುತ್ತೆ.